ವ್ಯಾಪಾರ ಮಾಡೋದು ತಪ್ಪು ಅಂತ ಇದೆ ಮೇಡಮ್. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋದಂದ್ರೆ ನಾವು ತರಾಂತರ ಇದೇ ವ್ಯಾಪಾರ, ಬೇರೆ ಜಾಗ ಇಲ್ಲ ಎಲ್ಲೂ. ನಾವೇನು ಪಬ್ಲಿಕ್ಗೆ ಭಾಳ ತೊಂದರೆ ಮಾಡೋ ಅಂಥ ವಸ್ತು ಏನು ಮಾರ್ತಾ ಇಲ್ಲ. ಎಲ್ಲ ಪಬ್ಲಿಕ್ ಒಳ್ಳೆ ಮಾಡೋದೇ ವಸ್ತು ಮಾರ್ತಾ ಇರೋದು, ಎಲ್ಲ ಅನುಕೂಲ ಆಗೋಂಥ ವಸ್ತುನೇ ಎಲ್ಲ. ಎಲ್ಲ ನೈಟ್ ಟೈಮಲ್ಲಿ ಎಲ್ಲ ಈಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗೋರು ಈ ಕಡೆಯಿಂದ ಹೋಗ್ತಾ ತಗೊಂಡು ಹೋಗ್ತಾರೆ. ಏನು ಅಲ್ಲಿ ಫುಟ್ಪಾತ್ ಮೇಲೆ ಏನು ಇಕ್ತೀವಿ ಅಂದರೆ ಐಟಮ್ ತರಬೇಕಾದ್ರೆ ಇಳಿಸಿಕ್ತೀವಿ, ಮತ್ತೆಲ್ಲ ಜೋಡಿಸ್ಕೊಂತೀವಿ ಗಾಡಿಗೆ. ಅಷ್ಟು ಆವರ್ಸ್ಕೊಳಲ್ಲ ಮೇಡಮ್. ನೋಡಿ ಇವಾಗ ತಗೊಂಬಂದು ಇಕ್ತೀವಿ, ಮತ್ತು ಹಂಗೆ ಗಾಡಿಗೆ ಜೋಡ್ಸೋ ತನಕ ಅಷ್ಟೇ. ಗಾಡಿಗೆ ಜೋಡಿಸಿದ್ಮೇಲೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ, ಅದೇನು ತೊಂದರೆ ಏನಾಗಲ್ಲ. ಪಬ್ಲಿಕ್ಕು ತೊಂದರೆ ಆಗಂಗಿದ್ರೆ ನಮಗೆ ಹೇಳೋರು ಪಬ್ಲಿಕ್ ಎಲ್ಲ ತೆಗಿಯಪ್ಪ ಸೈಡ್ ಮಾಡಿ ಅಂತ ಹೇಳೋರು ಹೇಳ್ತಾರೆ ಮೇಡಮ್. ಏನು ಮಾಡಿ ನಾವೇನು ಪಬ್ಲಿಕ್ಕಿಗೆ ಉಪಯೋಗ ಆಗುವಂಥ ವಸ್ತು ತಾನೇ ಮಾರ್ತಾ ಇರೋದು. ಏನು ಮಾಡ್ತಾರೆ ಮೇಡಮ್, ಇದೇ ಜೀವನ ನಮ್ಮದು. ಸ್ವಲ್ಪನೇ ಹಾಕೊಂಡಿರೋದು ಮೇಡಮ್. ನಾವು ಜಾಗ ಬಿಟ್ಟೆ ನಾವು ಫುಲ್ ಇದು ಮಾಡ್ಕೊಳಲ್ಲ, ಹಾಸ್ಕೊಂಡೈತೆ. ಏನು ಮಾಡ್ತಾರೆ ನಾವು ಸಣ್ಣ ವಯಸ್ಸಿಂದನೂ ಇದೇ ಕೆಲಸ. ಓದಿಲ್ಲ, ಓದು ಬರಗ ಇದ್ದರೆ ಇವಾಗ ಓದೋರಿಗೆ ಸುಮಾರು ಜನ ಕೆಲಸ ಇಲ್ಲ, ಬಂದಿರೋ ಕೆಲಸ ಮಾಡ್ಕೊತಾ ಇದೀವಿ ಅಷ್ಟೇ. ಏನು ಮಾಡ್ತೀರಾ, ನಮಗೆ ನಮ್ಗೆ ಯಾವ ಇದು ಬರ್ತಿದೋ ಅದನ್ನೇ ಮಾಡ್ಬೇಕಲ್ಲ ಮೇಡಮ್. ನಾವು 8ನೇ ಕ್ಲಾಸ್ ಅಷ್ಟೇ ಮೇಡಮ್. ನೋಡ್ತಾ ಇರ್ತೀರಲ್ವಾ ನ್ಯೂಸ್ ಎಲ್ಲ? ನೋಡ್ತಾ ಇರ್ತೀವಿ ಮೇಡಮ್. ಅಲ್ಲಿ ಏನೇನು ಅನಾನುಕೂಲ ಆಗುತ್ತೆ ಅಂತ ಗೊತ್ತು ತಾನೆ? ಆಗ್ತಾವ ಮೇಡಮ್. ಇವಾಗ ಏನು ಮಾಡ್ತೀರ, ನಮ್ಮ ಜೀವನಕ್ಕೆ ಮಾಡ್ಕೊತ ಇದೀವಿ ಅಷ್ಟೇ. ನಾವೇನು ಯಾರಿಗೇನು ತೊಂದರೆ ಮಾಡೋಕೆ ಹೋಗಲ್ಲ. ಏನು ಇವಾಗ ಪಬ್ಲಿಕಲ್ಲಿ ಹಿಂಗೆ ಇಕ್ಕೋದು ಅಷ್ಟೇ. ಇವಾಗ ತಂದು ಇಳಿಸ್ತೀವಿ ಐಟಮು, ಮತ್ತೆ ಜೋಡಿಸ್ಕೊಂತೀವಿ ಒಂದು ಅರ್ಧ ಗಂಟೆ. ಅದು ಜೋಡಿಸ್ಕೊಂಡ್ಮೇಲೆ ಎಲ್ಲ ಮತ್ತೆ ಕ್ಲಿಯರ್ ಆಗ್ತೈತಿ. ಅದು ಇವಾಗ ಮೇಡಮ್ ಏನು ಮಾಡೋಂಗಿಲ್ಲ. ಸರ್ಕಾರ ಏನು ಹೇಳ್ತಿದ್ದೋ ಅದನ್ನೇ ನಾವು ಪಾಲಿಸ್ಬೇಕು. ನಾವು ಈ ಜೀವನ ನಡೆಸ್ತಾ ಇದೀವಿ ಅದರಲ್ಲಿ ಅಷ್ಟೇ. ಸರ್ಕಾರ ಏನು ಅಂತಿದ್ದೋ ಅದನ್ನ ಪಾಲಿಸ್ಬೇಕು ನಾವು ಅಷ್ಟೇ. ಏನು ಮಾಡೋದು, ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ನಾಳೆಯಿಂದ ಹಾಕಂಗಿಲ್ಲ, ಎಲ್ಲ ಕ್ಲೀನಾಗಿ ಇಟ್ಕೋಬೇಕು, ಇದು ಮಾಡ್ಕೋಬೇಕು ಅಂತ. ಏನು ಮಾಡ್ತಾರೋ ನೋಡ್ಬೇಕು ಮುಂದ್ಗಡೆ. ನಾವು ಇನ್ನೇನು ಮಾಡೋಕ್ಕೆ ಹೇಳುತ್ತೆ ಮೇಡಮ್. ಸರ್ಕಾರ ಏನಂತಿತ್ತೋ ಹಂಗೆ. ಸರ್ಕಾರ ಏನಂತಿತ್ತೋ ಅದನ್ನೇ ಪಾಲಿಸ್ಬೇಕು. ಇನ್ಮೇಲೆ ಮಾಡಲೇಬೇಕು. ಇವಾಗ ಎತ್ತಿಸ್ತೀನಿ ಅನ್ನೋಬೇಕಾದ್ರೆ ಏನು ತಳ್ಕೊಂಡು ಹೋಗ್ಬೇಕು, ಬೇರೆ ಕಡೆ ಎಲ್ಲಾರು ಸಂಧಿ ಒಂದಲ್ಲಿ ನಿಲ್ಕೊಂಡು ಮಾಡ್ಕೋಬೇಕು. ಈಗ ಕೆಲವೊಬ್ರು ಸ್ಟಾಲ್ಗಳು ಅಂಗಡಿಗಳು ಹಾಕೊಂಡು ವ್ಯಾಪಾರ ಮಾಡ್ತಾರೆ, ಆ ಥರ ನೀವುಗಳು ಮಾಡ್ಬೋದಲ್ವಾ? ಬೇಕಲ್ಲ ಮೇಡಮ್, ಎಲ್ಲರಿಗೂ ಬಜೆಟ್ ಇರಲ್ಲ ಮೇಡಮ್. ಇವಾಗ ದುಡ್ಡಿರೋರು ಅಂಗಡಿ ಮಾಡ್ಕೊತಾರೆ. ಹಂಗಾಗಿ ನಾವು ಏನು ಇಲ್ದೇ ಇರೋರು ಡೈಲಿ ಜೀವನ ಅಷ್ಟೇ. ಡೈಲಿ ಇಷ್ಟಿಷ್ಟು ತರ್ತೀವಿ, ಅಷ್ಟು ಮಾರ್ಕೊಂತೀವಿ, 500-600 ದುಡ್ಕೊಂಡು ಇದು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಏನು ಹೇಳೋಕ್ಕಾಗ ಮೇಡಮ್, ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ. ಅವರು ಪಬ್ಲಿಕ್ ತೊಂದರೆ ಆಗಬಾರ್ದು ಅಂತ ಇದು ಮಾಡ್ತಾರೆ. ನಾವು ತೊಂದರೆ ಆಗ್ದಂಗೆ ಅದನ್ನೇ ನಾವು ಹೇಳ್ತಾ ಇರೋದು ಮೇಡಮ್. ನಾವು ಕೋಪ್ರೇಟ್ ಮಾಡಲೇಬೇಕು. ಅದೇ ಥರ ನಾವು ನಮ್ಮ ಜೀವನಕ್ಕೆ ಏನೋ ಒಂದು ಇದು ಮಾಡ್ಕೋಬೇಕಲ್ಲ. ನಾವು ಏನು ಮಾಡೋಂಗಿಲ್ಲ, ಇದೇ ಬದುಕು ನಮ್ಮದು. ಅವಾಗಿಂದನೂ ಇದರಲ್ಲೇ ಇರಬೇಕು ಇಷ್ಟೇ. ಇವಾಗ ನಮ್ಮದು ಗಾಡಿ ಎಲ್ಲ ತೆಗೆಸಿದ್ರೆ ಕೂಡ ಇಲ್ಲಿ ಬೇರೆ ಆಟೋ ಟೆಂಪೋ ಎಲ್ಲ ಪಾರ್ಕ್ ಮಾಡ್ತಾರೆ. ರೋಡ್ ಅಂತ ಖಾಲಿ ಬಿಡೋಲ್ಲ. ಫುಟ್ಪಾತ್ಗೆ ಏನು ನಡೆಯೋಕೆ ಬೇಕಾದ್ರೆ ಅದು ವ್ಯವಸ್ಥೆ ಬೇಕಾದ್ರೆ ನಾವು ಕ್ಲಿಯರ್ ಮಾಡಿಕೊಂಡು ಒಳಗೆ ಹಾಕ್ಕೊಡ್ತೀವಿ, ಆದಷ್ಟು ಹಿಂದೆ ಹಾಕ್ಕೊಳ್ತೀವಿ. ಆದರೆ ಈ ಥರ ಮುಂದಕ್ಕೆ ಮುಂಚೆ ತಪ್ಪು ಮಾಡಿದೆ ಮುಂದಕ್ಕಂತ ಇವು ಮುಂದಕ್ಕೆ ಹೋಗಲ್ಲ. ಆದಷ್ಟು ನಾವು ಇದಕ್ಕೆ ಹಿಂದೆ ಹಾಕ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಹೋಗ್ತೀವಿ. ಏನಂದರೆ ಇದನ್ನು ನಂಬಿ ನಾವು ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಇರುತ್ತೆ. ಮಕ್ಕಳು ಓದಿಸೋದು ಎಲ್ಲ ಫೀಸ್ ಅದು ಇದು ಅಂತ ನಮ್ಮ ಮನೆ ಕೊಡೋಕ್ಕೆಲ್ಲ ಒಬ್ಬರೊಬ್ಬರು 5-10 ಲಕ್ಷ ಸಾಲ ಮಡಗಿದ್ದೀವಿ. ಹಂಗಿರುವಾಗ ಈಗ ನಾವು ಇದು ಓಡಿಸ್ಬಿಟ್ರೆ ನಾವು ಏನಂತ ಕೆಲಸ ಮಾಡೋಕ್ಕಾಗುತ್ತೆ ಅಲ್ಲಿ? ಸುಮಾರು 20-25 ವರ್ಷ 30 ವರ್ಷದಿಂದ ಇದ್ದೀವಿ ನಾವು. ಇದನ್ನೇ ವ್ಯಾಪಾರ ಮಾಡಿದ್ದೀವಿ. ಅವಾಗೆಲ್ಲ ಪೊಲೀಸ್ ಓಡಿಸ್ತಾರೋ ಹೋಗಿ ಬರ್ತಿದ್ವಿ, ಅಲ್ಲ ಇಷ್ಟ ಮಾಡ್ತಿದ್ವಿ. ಇವಾಗ ಕರೆಕ್ಟಾಗಿ ಏನೋ ಜಾಗ ಒಂದು ಇದೇ ನಂಬಿ ಸುಮಾರು ವರ್ಷದಿಂದ ಇದ್ದೀವಿ. ಇವಾಗ ದಿಢೀರಿಂದ ಓಡಿಸ್ಬಿಟ್ರೆ ನಾವು ಇಲ್ಲಿಂದ ಹೋಗೋಕ್ಕಾಗುತ್ತೆ? ನಾವು ಅಲ್ಲ ಮೇಡಮ್, ಇಷ್ಟು ವರ್ಷ ಅಂತ ಮಾಡ್ಕೊಂಡಿದ್ದೀವಲ್ಲ. ಮತ್ತೆ ಇವಾಗ ದಿಢೀರಂತ ರೂಲ್ಸ್ ಹಾಕ್ಬಿಟ್ರೆ ನಾವು ಇಷ್ಟು ವರ್ಷ ಅಂತ ಮಾಡಿದ್ಮೇಲೆ ಫುಟ್ಪಾತ್ ವ್ಯಾಪಾರ ತಪ್ಪೇ ಮೇಡಮ್. ಇಷ್ಟು ವರ್ಷ ಅದೇ ಥರ ಮಾಡಿದ್ದಾಯಿತು. ಇವಾಗ ದಿಢೀರಂತ ಓಡಿಸ್ಬಿಟ್ರೆ ನಾವು ಎಲ್ಲಂತ ಹೋಗಲಿ? ಇದೇ ನಾವು ಡೈಲಿ ಇಷ್ಟು ಅಂತ ಕಟ್ಟಬೇಕಾಗುತ್ತೆ. ನಮ್ಮ ನಂಬಿ ಸಿಕ್ಕಾಪಟ್ಟೆ ಫೈನಾನ್ಸ್ ಕೊಟ್ಟಿರ್ತಾರೆ. ಇಲ್ಲಿ ಒಬ್ರೊಬ್ರು 500-1000 ಅಂತ ಅಲ್ಲ ಜಾಗಕ್ಕಲ್ಲ. ನಾವು ಸಾಲ ತೊಗೊಂಡಿರೋದು ಡೈಲಿ ಫೈನಾನ್ಸ್ ಇರುತ್ತಲ್ಲ, ಡೈಲಿದು ಇರುತ್ತೆ, ವಾರದ್ದು ಇರುತ್ತೆ. ಆಮೇಲೆ ನೋಡಿ ಇದೆಲ್ಲ ನಾವು ಫೋನ್ಪೇ ಅದೆಲ್ಲ ಮಾಡ್ತೀವಿ. ಅದ್ರಲ್ಲಿ ಆನ್ಲೈನ್ ಸಾಲ ಕೊಡ್ತಾರೆ. ಅದು ಡೈಲಿ ನಾವು ವ್ಯಾಪಾರ ಮಾಡ್ತಾರೆ, ಅದ್ರಲ್ಲಿ ಕಟ್ಕೋ ಆಗುತ್ತೆ. ಮನೇಲಿ ಕೂತ್ರೆ ಆಗೋದಾ? ಎಲ್ಲಿ ದಿಢೀರಂತ ಏನು ಕೆಲಸ ಮಾಡೋಕ್ಕಾಗುತ್ತೆ ಈ ವಯಸ್ಸಿನ ಮೇಲೆ? ಇವಾಗ 46-48 ವಯಸ್ಸು ಆಗೈತೆ. ಇವಾಗ ಹೋಗಿ ನಾನು ಏನು ಕೆಲಸ ಮಾಡೋಗುತ್ತೆ? ಗಾರೆ ಕೆಲಸ ಮಾಡಿದ್ರೆ 600-700 ರೂಪಾಯಿ ಕೊಡ್ತಾರೆ. ಅದು ಯಾವ ಮೂಲೆಗೆ ಸಾಲುತ್ತೆ ಹೇಳಿ? ಇಲ್ಲೇ ಒಂದು ದಿವಸ 1000 ಬರುತ್ತೆ, ಒಂದು ಸಲ 1200 ಬರುತ್ತೆ. ವ್ಯಾಪಾರ ಹೆಂಗಾಗುತ್ತೆ ಹಂಗೆ ಮೇಡಮ್. ಇಷ್ಟಂತ ಹೇಳೋಕ್ಕಾಗಲ್ಲ ಗ್ಯಾರಂಟಿ.
ಏನೋ ನಮ್ಗೆ ಅವಾಗಿಂದ ಇದು ಸೆಟ್ ಆಗ್ಬಿಟ್ಟೈತೆ. ಇದು ದಿಢೀರಂತ ಖಾಲಿ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ, ಕಷ್ಟ ತಾನೆ. ಅದು ಸ್ವಲ್ಪ ಯೋಚನೆ ಮಾಡಬೇಕು. ಏನು ಒಳಗೆ ಹಾಕ್ಕೊಂಡು ಕ್ಲೀನಾಗಿ ಮಾಡ್ಕೊಂಡ್ರಪ್ಪ ಅಂತ ಮಾಡ್ಕೊತೀವಿ. ಹಿಂದೆ ಫುಟ್ಪಾತ್ಗೆ ಏನು ಕ್ಲೀನಾಗಿ ಮಾಡ್ಕೊ ಅಂದ್ರೆ ಮಾಡ್ಕೊತೀವಿ ಅಷ್ಟೇ. ನಾಳೆ ಅಕಸ್ಮಾತ್ ಇವತ್ತೇನಾದ್ರು ಬಂದು ಹೇಳಿದಾರ ನಿಮ್ಗೆ ಯಾರಾದ್ರೂ? ಏನಿಲ್ಲ, ಹೇಳ್ತಿದ್ದಾರೆ ನಾಳೆ ಈ ಕಡೆ ಬರ್ಬೋದು ಅಂತ ಹೇಳ್ತಿದ್ದಾರೆ ಅಷ್ಟೇ. ಪೊಲೀಸರು ಏನಂದ್ರು, ಆದಷ್ಟು ಒಳಗೆ ಹಾಕ್ಕೊಂಡು ಕ್ಲೀನಾಗಿ ಮಾಡ್ಕೊಡ್ರಪ್ಪ, ಆಮೇಲೆ ಅದು ತೊಂದರೆ ಆದ್ರೆ ಇದಾಗುತ್ತೆ ಅಂತ ಹೇಳ್ತಿದ್ರು. ಸರಿ, ನಾಳೆ ಹೆಂಗಾಗುತ್ತೆ ನಾವು ಹೇಳೋಕ್ಕಾಗಲ್ಲ ಅಂತ ಅವರೇ ಹೇಳ್ಬಿಟ್ರು. ಇವತ್ತೇನೋ ಈ ಲೈನ್ ಬರಲಿ, ನಾಳೆ ಬಂದರೆ ಏನಾಗುತ್ತೆ ಅಂತ ಹೇಳಿ ಮಲ್ಲೇಶ್ವರಂ ಎಲ್ಲಾ ಕಡೆ ಅದೇ ಎಲ್ಲ ಕಡೆ ತೆಗ್ಸವ್ರೆ. ಅದು ಏನು ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ ಮೇಡಮ್. ನಾವು ತೆಗ್ಸ್ಬಿಟ್ರೆ ತುಂಬ ಕಷ್ಟಪಡುತ್ತೆ ಮೇಡಮ್. ನಿಜ ಅಲ್ಲ, ಎಲ್ಲ ನಾವು ಆನ್ಲೈನ್ ಬೇರೆ ಸಾಲ ತೊಗೊಂಡಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಆಟೋಮೆಟಿಕ್ ಅದು ಕಟ್ ಮಾಡ್ಕೊಂಬಿಡ್ತಾರೆ. ವ್ಯಾಪಾರ ಮಾಡ್ತೀವ, ಅದರಲ್ಲಿ 1500 ರೂಪಾಯಿ ಬೀಳುತ್ತೆ, ಅದು ಕಟ್ ಮಾಡ್ಕೊಂಬಿಡ್ತಾರೆ. ನಾವು ಅದಿಲ್ಲ ಅಂದರೆ ಎಲ್ಲಿ ಮೇಡಮ್ ಸಾಲ ತಗೊಳುತ್ತೆ. ಆಲ್ರೆಡಿ ಸಿಕ್ಕಾಪಟ್ಟಿ ಸಾಲ ತೊಗೊಂಡಿದ್ದೀವಿ. ಅದು ಇದೆಲ್ಲ ಏನೋ ದುಡ್ಡು ಇದ್ರೆ ಅದು ಸಾಲ ತೀರ್ಸೋಕ್ಕಾಗೋದು. ಇಲ್ಲಾಂದ್ರೆ ಏನು ಮಾಡೋಕ್ಕಾಗುತ್ತೆ, ಕಷ್ಟ ತಾನೆ. ಅದ್ರ ಸ್ವಲ್ಪ ಆಲೋಚನೆ ಬಿಡಬೇಕಲ್ಲ. ಇವಾಗೆಲ್ಲ ಇಷ್ಟು ವರ್ಷ ಇದಂತ ಇದು ಮಾಡಿಬಿಟ್ರು, ದಿಢೀರ್ ಅಂತ ಚೇಂಜ್ ಮಾಡಿಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಇಲ್ಲಿ. ಹಂಗೆ ಇರಕ್ಕಾಗಲ್ವಲ್ಲ ಸರ್, ಬೆಂಗಳೂರು ಬೆಳಿಬೇಕಲ್ವಾ? ಬೆಂಗಳೂರು ದೊಡ್ಡ ಮಟ್ಟಕ್ಕೆ ಆಗಬೇಕು, ಓಡಾಡೋದು ದೊಡ್ಡ ಮಟ್ಟ ಆಗುತ್ತೆ ಮೇಡಮ್. ದೊಡ್ಡ ಮಟ್ಟ ಆದರೆ ಬಡವರು ಹೊಟ್ಟೆಗೆ ಹೊಡೆಯೋ ಥರ ಆಗುತ್ತಲ್ಲ, ಅದು ನೋಡಿ ಯೋಚನೆ ಬಿಡಬೇಕಲ್ಲ. ನಮಗೆಲ್ಲಾದ್ರೂ ಒಂದು ಜಾಗ ಕೊಡ್ತಾರ ಹೇಳಿ? ಏನು ಮಾಡಲ್ಲ, ನಮಗೆ ಓಡಿಸ್ಬಿಟ್ರೆ ನಾವು ಎಲ್ಲಂತ ಹೋಗಲಿ? ಇಷ್ಟು ದೊಡ್ಡ ರೇಟ್ ಇದೆ, ಏನೋ ಸೈಡ್ ಹಾಕ್ಕೊಂಡು ಮಾಡ್ತಾ ಇರ್ತೀವಿ. ಅವಾಗಂತ ಇವತ್ತು ನೆನ್ನೆ ಅಲ್ಲ ಮೇಡಮ್, ಸುಮಾರು ವರ್ಷದಿಂದ ಮಾಡ್ತಾವ್ರೆ. ದಿಢೀರಂತ ರೂಲ್ಸ್ ಹಾಕ್ಬಿಟ್ರೆ ನಾವು ಏನು ಮಾಡೋಕ್ಕಾಗುತ್ತೆ? ಅದೇನೋ ಸ್ವಲ್ಪ ನಮ್ಮ ಕಷ್ಟ ಅರ್ಥ ಮಾಡ್ಕೊಬೇಕು ಅಷ್ಟೇ ನಾನು ಹೇಳ್ತಾ ಇರೋದು. ಅಕಸ್ಮಾತ್ ಇವತ್ತು ಬಂದ್ರೆ ಬರ್ತಾರೆ, ಅಕಸ್ಮಾತ್ ನಾಳೆ ಬಂತು ಫೈನ್ ಹಾಕಿದ್ರೆ ಏನು ಮಾಡ್ತೀರಾ? ನಾವು ಏನು ಮಾಡೋಕ್ಕಾಗುತ್ತೆ ಮೇಡಮ್ ಅವ್ರ ಕೈಯಲ್ಲಿ? ನಾವು ಫೈಟ್ ಮಾಡೋಕ್ಕಾಗತ್ತೆ ಇಲ್ಲಿ? ಏನೋ ಈ ಥರ ರಿಕ್ವೆಸ್ಟ್ ಮಾಡ್ಕೊತೀವಿ, ಏನೋ ಮಾಡಿಕೊಡ್ರಿ ಅಂತ. ಬೇರೆ ಏನು ಮಾಡೋಕ್ಕಾಗುತ್ತೆ ಇಲ್ಲಿ? ನಮ್ಗೆ ಇದೇನೇ ಮೇಡಮ್ ಅವಾಗಿಂದ ಮಾಡ್ತಾ ಇರೋ ಜಾಗ. ದಿಢೀರಂತ ಓಡಿಸ್ಬಿಟ್ರೆ ಕಷ್ಟ ಮೇಡಮ್. ನಮ್ಗೆ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾರನ್ನಾದ್ರು. ಇಲ್ಲ, ಯಾಕಂದರೆ ನಾವು ಹೇಳೋದನ್ನೇ ತಿರ್ಗಾ ಇಷ್ಟೊಂದು ಡೈಲಿ ಇಷ್ಟೊಂದು ಕಟ್ಟೋದು ಇರುತ್ತೆ. ನಾವು ದಿಢೀರಂತ ಮನೆಗೆ ನಾನು ಫೋನ್ ಮಾಡಿ ಊರಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ, ಅವ್ರು ಏನಂತಾರೆ, ನೀವು ಊರಿಗೆ ಬಂದರೆ ತಿಂಗಳ ಗಟ್ಟಲೆ ಕೂತ್ಬಿಡ್ತೀಯ, ಇವಾಗ ಈ ಥರ ಪರಿಸ್ಥಿತಿ ಇದ್ದರೆ ಊರಿಗೆ ಬಂದು ಏನು ಮಾಡ್ತೀಯ, ನಿನ್ಗೆ ಏನು ಕೆಲಸ ಗೊತ್ತಾಗುತ್ತೆ? ಏನೋ ವ್ಯಾಪಾರ ಮಾಡಿ ಅದು ಒಂದು ಮಾತ್ರ ಕಲ್ತ್ಕೊಂಡಿದ್ಯಾ, ಬೇರೆ ಏನು ಕೆಲಸ ಮಾಡಿ ಊರಲ್ಲಿ ಬಂದು ನಾನು ಎಷ್ಟೊಂದು ಸಾಲ ಮಾಡ್ಕೋ ಅಂತ ಅವ್ರು ಕೇಳ್ತಾವ್ರೆ. ಅವ್ರಿಗೆ ಸ್ವಲ್ಪ ನಾವು ಉತ್ತರ ಕೊಡ್ಬೇಕು. ಮಕ್ಕಳು ಇಬ್ಬರೂ ಇಂಗ್ಲೀಷ್ ಮೀಡಿಯಮ್ ಓದಿಸ್ತಾ ಇದ್ದೀವಿ, ಅವ್ರಿಗೆ ಫೀಸ್ ಏನು ಲಕ್ಷ ಕಟ್ಟಬೇಕು, ಏನು ಮಾಡೋಕ್ಕಾಗುತ್ತೆ ಇಲ್ಲಿ? ಅದನ್ನು ನಮ್ಮ ಪರಿಸ್ಥಿತಿ ಹಿಂಗಿದೆ. ಅವ್ರು ಓಡಿಸ್ಬಿಟ್ರೆ ನಾವು ಎಲ್ಲಿ ಹೋಗಿ ಏನು ಮಾಡೋದು ಒಂದು ಅರ್ಥ ಆಗ್ತಾಯಿಲ್ಲ. ಇವಾಗ ನಮಗೆ ಸುಮ್ಮನೆ ಬೆಳಗ್ಗೆಂದ ಹಂಗೆ ನಮ್ಗೆ ಬೇಜಾರಲ್ಲಿ ಇದ್ದೀವಿ, ಏನು ಮಾಡೋದು ಎಂತ ಮಾಡೋದು ಅಂತ. ಐಟಮ್ ಹಾಕೋಕ್ಕೆ ಯೋಚನೆ ಮಾಡ್ತಾಯಿದ್ವಿ, ಏನಪ್ಪ ಹಿಂಗೆ ಮಾಡಿಬಿಟ್ರೆ ಏನಪ್ಪ ಮಾಡೋದು, ಎಲ್ಲಪ್ಪ ಹೋಗಲಿ. ಇವಾಗ ಫಸ್ಟೆಲ್ಲ ಇಲ್ಲೆಲ್ಲ ಓಡಿಸಿದ್ರೆ ಅಲ್ಲಿ ಹೋಗಿ ಒಂದು ಕಡೆ ನಿಂತು ಮಾಡ್ತಿದ್ವಿ. ಎಲ್ಲೂ ಬಿಡಲ್ಲ ಅಂದ್ರೆ ಎಲ್ಲೂ ಹೋಗಿ ನಿಂತ್ಕೊಂಡು ಮಾಡೋದಕ್ಕಾಗುತ್ತೆ? ಅದು ಸ್ವಲ್ಪ ಅವರು ಆಲೋಚನೆ ಮಾಡ್ಬೇಕು ತಾನೆ. ಅದಕ್ಕೆ ನಮ್ಗೆ ಅದೇ ಮೇಡಮ್ ಏನೋ ವ್ಯವಸ್ಥೆ ಮಾಡಿ ಕೊಟ್ಟರೆ ಏನೋ ಪರವಾಗಿಲ್ಲ. ಏನೋ ಸೈಡ್ ಹಾಕ್ಕೊಂಡು ಏನೋ ಮಾಡ್ಕೊತೀವಿ ನಾವು.